ಶಿವಾಜಿ ಸೂರತ್ಕಲ್ ನಟನ ದಾಂಪತ್ಯದಲ್ಲಿ ಕೋಲಾಹಲವೇ ಎಬ್ಬಿದೆ. ಪತ್ನಿ ವಿರುದ್ಧವೇ ಕೊಲೆ ಬೆದರಿಕೆ ಆರೋಪವನ್ನ ಮಾಡಿದ್ದಾರೆ ಶಿವಾಜಿ ಸೂರತ್ಕಲ್ನ ನಟ. ಪತ್ನಿ ಹರ್ಷಿತಾ ವಿರುದ್ಧ ನಟ ಧನುಷ್ ರಾಜ್ರಿಂದ ದೂರನ್ನ ಸಲ್ಲಿಸಲಾಗಿದೆ. ಕೊಲೆ ಬೆದರಿಕೆ ಹಾಕಿದ್ದಾಳೆ ಅಂತ ಪತ್ನಿ ವಿರುದ್ಧವೇ ಠಾಣೆ ಮೆಟ್ಟಿಲೇರಿದ್ದಾರೆ. ಬೆಂಗಳೂರಿನ ಗಿರಿನಗರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇತ್ತ ವರದಕ್ಷಿಣೆ ಕಿರುಕುಳ ಅಂತ ನಟನ ಪತ್ನಿಯಿಂದ ಕೂಡ ಪ್ರತಿ ದೂರು ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳವನ್ನ ನೀಡ್ತಾ ಇದ್ರು ಧನುಷ್ ಅಂತ ಪತ್ನಿ ಪ್ರತಿ ದೂರನ್ನ ಸಲ್ಲಿಸಿದ್ದಾರೆ ಅಕ್ಷತಾ. ಬೆಂಗಳೂರು ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಿವಾಜಿ ಸೂರತ್ಕಲ್ ನಟನ ದಾಂಪತ್ಯದಲ್ಲಿ ಕೋಲಾಹಲವೆಬ್ಬಿದ್ದು, ಪತ್ನಿ ವಿರುದ್ಧವೇ ನಟ ಧನುಷ್ ರಾಜ್ರಿಂದ ದೂರನ್ನ ಸಲ್ಲಿಸಲಾಗಿದೆ. ನನ್ನ ಮೇಲೆ ಅನುಮಾನ ಪಟ್ಟು ಪತ್ನಿಯೇ ಹಲ್ಲೆಗೈದಿದ್ದಾಳೆ, ಗೂಂಡಾಗಳಿಂದ ಹಲ್ಲೆ ಮಾಡಿಸಿ ಕೊಲೆ ಬೆದರಿಕೆಯನ್ನ ಹಾಕಿದ್ದಾಳೆ ಅಂತ ಆರೋಪವನ್ನು ಮಾಡಿದ್ದಾರೆ. ಕೊಲೆ ಬೆದರಿಕೆಯನ್ನ ಹಾಕ್ತಿದ್ಲು ಅಂತ ಪತ್ನಿ ವಿರುದ್ಧವೇ ಠಾಣೆ ಮೆಟ್ಟಿಲೇರಿದ್ದಾರೆ. ಅತ್ತ ಪತ್ನಿಯಿಂದ ವರದಕ್ಷಿಣೆ ಕಿರುಕುಳ ಅಂತ ಪ್ರತಿ ದೂರನ ಕೂಡ ಸಲ್ಲಿಸಲಾಗಿದೆ. ನನ್ನ ಪತಿ ಮನೆಯವರು ವರದಕ್ಷಿಣೆ ಕಿರುಕುಳವನ್ನ ನೀಡುತ್ತಿದ್ದಾರೆ ತನಗೆ ಅಂತ ಆಕೆ ಕೂಡ ಪ್ರತಿ ದೂರನ್ನ ಸಲ್ಲಿಸಿದ್ದಾಳೆ. ತವರು ಮನೆಯಿಂದ 8 ಲಕ್ಷ ಹಣ ತರುವಂತೆ ಕಿರುಕುಳ ನೀಡುತ್ತಾ ಇದ್ರು ಅನ್ನುವಂತ ಆರೋಪ. ಇದಲ್ಲದೆ ಪೋಷಕರು 50 ಗ್ರಾಂ ಚಿನ್ನ ನೀಡಿ ಮದುವೆಯನ್ನ ಕೂಡ ಮಾಡಿದ್ದಾರೆ. ಆದ್ರೆ ಪತಿಗೆ ಬೇರೆ ಯುವತಿಯರ ಜೊತೆ ಸಂಬಂಧ ಕೂಡ ಇದೆ ಅಂತ ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡೋದಕ್ಕಾಗಿ ದೈಹಿಕ ಹಲ್ಲೆ ಮಾಡಿದ್ದಾರೆ ಅಂತ ಅಕ್ಷತಾ ದೂರನ್ನ ಸಲ್ಲಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಶಿವಪ್ರಸಾದ್. ಒಂದು ಕಡೆ ಪತ್ನಿ ವಿರುದ್ಧ ಕೊಲೆ ಬೆದರಿಕೆ ಹಾಕಿದ್ದಾಳೆ ಎನ್ನುವಂತ ಆರೋಪವನ್ನ ಪತಿ ಮಾಡ್ತಿದ್ದಾರೆ. ಈತ ವರದಕ್ಷಿಣೆ ಕಿರುಕುಳ ಅಂತ ಪತ್ನಿ ಹೇಳ್ತಿದ್ದಾರೆ. ಏನೇನು ದಾಖಲಾಗಿದೆ ದೂರು? ಶಕುಂತಲಾ, ಇಬ್ಬರ ಕಡೆಯಿಂದಲೂ ಕೂಡ ಕೇಸ್ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ನಟ ಧನುಷ್ ಪ್ರಮುಖವಾಗಿ ಮೊದಲನೇದಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಕ್ಕಂಥ ಪೊಲೀಸ್ ಠಾಣೆಗೆ ಪತ್ನಿ ಹಲ್ಲೆಯನ್ನು ನಡೆಸಿ ಕೊಲೆ ಬೆದರಿಕೆಯನ್ನ ಒಡ್ಡಿದ್ದಾರೆ. ಶಿವಾಜಿ ಸೂರತ್ಕಲ್ ನಟನಿಂದ ದೂರು ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಪತ್ನಿ ತನ್ನ ಮೇಲೆ ಅನುಮಾನ ವ್ಯಕ್ತಪಡಿಸಿ ಹಲ್ಲೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆಕೆ ಕೂಡ ಗಾಯವನ್ನ ಮಾಡಿಕೊಂಡು ತನ್ನ ಮೇಲೆ ಹಲ್ಲೆ ನಡೆಸಿರೋದಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಬಿಂಬಿಸುವಂತ ಪ್ರಯತ್ನವನ್ನ ನಡೆಸಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ವಿದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಬೇರೆಯವರೊಂದಿಗೆ ವಿದೇಶಕ್ಕೆ ಹೋಗಿದ್ದಾರೆ, ನನ್ನ ಮೇಲೆ ಸುಳ್ಳಿನ ಆರೋಪಗಳನ್ನ ಮಾಡ್ತಿದ್ದಾರೆ, ಸುಳ್ಳನ್ನು ಹೇಳ್ತಿದ್ದಾರೆ ಅಂತೇಳಿ ಆಕೆ ಆರೋಪವನ್ನ ಮಾಡ್ತಿದ್ದಾರೆ. ಈತ ಕೂಡ ಆರೋಪವನ್ನ ಮಾಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಕೌಂಟರ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಆಕೆ ಮಾಡಿರ್ತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಮಾರ್ಚ್ ನಲ್ಲಿ 2025 ಮಾರ್ಚ್ ನಲ್ಲಿ ಪೋಷಕರು ಮದುವೆಯನ್ನ ಮಾಡಿಕೊಟ್ರು. ಅದ್ದೂರಿಯಾಗಿ ಮದುವೆಯನ್ನ ಮಾಡಿಕೊಟ್ಟ ಬಳಿಕ ವರದಕ್ಷಿಣೆಗಾಗಿ ಧನುಷ್ ಕುಟುಂಬಸ್ಥರು ಕೂಡ ನನ್ನ ಮೇಲೆ ದೌರ್ಜನ್ಯವನ್ನ ಸಿಕ್ಕಿದ್ದಾರೆ. ಅಷ್ಟಲ್ಲದೆ 8 ಲಕ್ಷ ರೂಪಾಯಿ ಹಣವನ್ನ ತವ್ರ ಮನೆಯಿಂದ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ನನಗೆ ಡಿಮ್ಯಾಂಡ್ ಅನ್ನ ಮಾಡ್ತಿದ್ರು ಅಂತ ಹೇಳಿ ಆಕೆ ಕೂಡ ಆರೋಪವನ್ನ ಮಾಡ್ತಿರ್ತಾರೆ. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಕೌಂಟರ್ ಕೇಸ್ ಕೂಡ ದಾಖಲಾಗಿರ್ತದೆ. ಬೆಂಗಳೂರು ದಕ್ಷಿಣ ವಿಭಾಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಈ ನೆಲೆಯಲ್ಲಿ ಕೇಸನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಪೊಲೀಸರು ಕೂಡ ಈಗಾಗಲೇ ನೋಟಿಸ್ ಅನ್ನು ಕೂಡ ಜಾರಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ. ಧನ್ಯವಾದ ಶಿವಪ್ರಸಾದ್ ತಮ್ಮ ಡೀಟೇಲ್ಸ್ಗಾಗಿ.